2024ರ ವಿಎಒ ಎಕ್ಸಾಮ್ ಅಲ್ಲಿ ಕರ್ನಾಟಕದ ಟೂರಿಸಂ ಟ್ಯಾಗ್ಲೈನ್ ಕುರಿತು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳಿದ್ರು. ಯಾವ ಕ್ವಶನ್ ಕೇಳಿದ್ರು ಮತ್ತೆ 2026 ಪರೀಕ್ಷೆಯಲ್ಲಿ ಯಾವ ರಾಜ್ಯದ ಟೂರಿಸಂ ಟ್ಯಾಗ್ಲೈನ್ ನ ಕೇಳಬಹುದು ಅಂತ ನಾವಿವತ್ತು ಡಿಸ್ಕಸ್ ಮಾಡೋಣ. ಈ ವಿಡಿಯೋ KPSC KE ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ವಿಎಒ ಆಗಿರ್ಬೋದು, PSI DST ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇವತ್ತು ನೀವು ಇಲ್ಲಿ ಕಲಿಯೋ ಒಂದು ಟೂರಿಸಂ ಟ್ಯಾಗ್ಲೈನ್ ಕೂಡ ನಾಳೆ ನಿಮ್ಮ ಪರೀಕ್ಷೆಯಲ್ಲಿ ಒಂದು ಅಮೂಲ್ಯ ಅಂಕನ ತಂದು ಕೊಡ್ಬೋದು. ಸೊ ಡೋಂಟ್ ಸ್ಕಿಪ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯಾದ ಎಲ್ಲಾ ಸ್ಟೇಟ್ಸ್ ಮತ್ತೆ ಯುಟೀಸ್ ನ ಟೂರಿಸಂ ಟ್ಯಾಗ್ಲೈನ್ಸ್ ನ ನೋಡ್ತಾ ಹೋಗೋಣ. ಇನ್ನು ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಇಂಡಿಯಾದಲ್ಲಿ ಟೋಟಲ್ 28 ಸ್ಟೇಟ್ಸ್ ಇದೆ, 8 ಯೂನಿಯನ್ ಟೆರಿಟರೀಸ್ ಇದೆ. ಫಸ್ಟ್ ಯೂನಿಯನ್ ಟೆರಿಟರೀಸ್ ನೋಡೋಣ ನಾವು. ಫಸ್ಟ್ ಒನ್ ಇಸ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್. ಟ್ಯಾಗ್ಲೈನ್ ಇಸ್ ಎಮರಾಲ್ಡ್ ಬ್ಲೂ ಅಂಡ್ ಬ್ಲೂ. ಸೆಕೆಂಡ್ ಒನ್ ಚಂಡೀಗಢ. Tagline is the city beautiful. Next third one Dadra and Nagar Haveli and Daman and Diu. Tagline is small is big. Next fourth one Delhi. Tagline Dildar Delhi. Next fifth one is Jammu and Kashmir. Tagline bandu see Jammu and Kashmir in a new light. Sixth one is Ladakh. There is no official tourism tagline for Ladakh. ಲಡಾಖ್ ಈಗ ಅಫಿಷಿಯಲ್ ಟೂರಿಸಂ ಟ್ಯಾಗ್ಲೈನ್ ಇಲ್ಲ. ಪಾಪ್ಯುಲರ್ ಐಡೆಂಟಿಟಿ ಏನಂತ ಕರಿತೀವಿ ಅಂದ್ರೆ ಲ್ಯಾಂಡ್ ಆಫ್ ಹೈ ಪಾಸಸ್ ಅಂತ ಕರಿತೀವಿ. ಸೆವೆಂತ್ ಒನ್ ಬಂದು ಲಕ್ಷದ್ವೀಪ್. ಟ್ಯಾಗ್ಲೈನ್ ಇಸ್ ಕೋರಲ್ ಪ್ಯಾರಡೈಸ್ ಅಂತ. ನೆಕ್ಸ್ಟ್ ಏತ್ ಒನ್ ಪುದುಚೇರಿ. ಟ್ಯಾಗ್ಲೈನ್ ಬಂದು ಗಿವ್ ಟೈಮ್ ಎ ಬ್ರೇಕ್. ಇಷ್ಟು ಬಂದು ಯೂನಿಯನ್ ಟೆರಿಟರಿದು ಟ್ಯಾಗ್ಲೈನ್ಸ್ ಆಗಿರುತ್ತೆ. ನೆಕ್ಸ್ಟ್ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ವಿಎಒ 2024 ಎಕ್ಸಾಮ್ ಅಲ್ಲಿ ಒಂದು ಡೈರೆಕ್ಟ್ ಕ್ವಶನ್ ಕೇಳಿದ್ರು ಟ್ಯಾಗ್ಲೈನ್ ಬಗ್ಗೆ ಅಂತ. ಸೊ ಯಾವ ಸ್ಟೇಟ್ ಕೇಳಿದ್ರು ಅಂತ ಈಗ ನೋಡಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ 28th ಕ್ವಶನ್ ಅಲ್ಲಿ ಕೇಳಿದ್ದಾರೆ ಟೂರಿಸಂ ಡಿಪಾರ್ಟ್ಮೆಂಟ್ ಸ್ಲೋಗನ್ ಬಗ್ಗೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಲೋಗನ್ಸ್ ಆಫ್ ಟೂರಿಸಂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಇಸ್ ಕರೆಕ್ಟ್. ನಮ್ ಕರ್ನಾಟಕ ಸ್ಟೇಟ್ ಬಗ್ಗೆ ಕೇಳಿದ್ದಾರೆ, ಬಿಕಾಸ್ ಇದು BO ಎಕ್ಸಾಮ್ ಅಲ್ವಾ, ಸೆಕೆಂಡ್ PU ಬೇಸ್ಡ್ ಮೇಲೆ ಇದು ನಡೀತಾ ಇರೋದ್ರಿಂದ ಸೊ ನಮ್ ಸ್ಟೇಟ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, one state many countries, one world many states, fourth one is one country many worlds. So right answer ಯಾವುದು? ಫಸ್ಟ್ ಒನ್ one state many world ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ನೋಡಿ ನಿಮ್ಗೆ ಇಲ್ಲಿ ಕ್ವಶನ್ಸ್ ಕನ್ನಡದಲ್ಲೂ ಕೊಟ್ಟಿರ್ತಾರೆ, ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತಾರೆ. ಕನ್ನಡದಲ್ಲಿ ಕೇಳಿದ್ದಾರೆ ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ ಅಂತ. ಫಸ್ಟ್ ಒನ್ ಒಂದು ರಾಜ್ಯ ಅನೇಕ ಪ್ರಪಂಚಗಳು ಇಷ್ಟ ರೈಟ್ ಆನ್ಸರ್ ಆಗಿರುತ್ತೆ. ಬನ್ನಿ ಸ್ಟೇಟ್ಸ್ ನೋಡೋಣ ಟೂರಿಸಂ ಟ್ಯಾಗ್ಲೈನ್ಸ್. ಸೊ ಫಸ್ಟ್ ಒನ್ ಇಸ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಟೂರಿಸಂ ಟ್ಯಾಗ್ಲೈನ್ ಬಂದು ದ ಎಸೆನ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಸೆಕೆಂಡ್ ಒನ್ ಅರುಣಾಚಲ ಪ್ರದೇಶ್. ಟ್ಯಾಗ್ಲೈನ್ ಇಸ್ ಗೇಟ್ವೇ ಟು ಸೆರೆನಿಟಿ. ನೆಕ್ಸ್ಟ್ ಥರ್ಡ್ ಅಸ್ಸಾಂ, ಆಸಮ್ ಅಸ್ಸಾಂ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಬಿಹಾರ್. ಬಿಹಾರ್ ಇಸ್ ಬ್ಲಿಸ್ಫುಲ್ ಬಿಹಾರ್. ನೆಕ್ಸ್ಟ್ ಫಿಫ್ತ್ ಒನ್ ಛತ್ತೀಸ್ಗಢ. Tagline full of surprises. Sixth one is Goa. Tourism tagline is a perfect holiday destination. Seventh one is Gujarat. Tourism tagline bandu Khushbu Gujarat ki. Eighth one Haryana. Tagline is come holiday with us. Ninth one is Himachal Pradesh. Tagline bandu unforgettable Himachal. Tenth one is Jharkhand. It is nature's hidden jewel anta. Idu the tagline. ಇಂಪಾರ್ಟೆಂಟ್ ಟೂರಿಸಂ ಟ್ಯಾಗ್ಲೈನ್ಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ವಿಡಿಯೋ ನೋಡಿ. ಸೊ ಈಗ 11th ಒನ್ ಕರ್ನಾಟಕ. ಕರ್ನಾಟಕ ಇಸ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಇದನ್ನ ಆಲ್ರೆಡಿ VO ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಒನ್ ಇಸ್ ಕೇರಳ, ಗಾಡ್ಸ್ ಓನ್ ಕಂಟ್ರಿ. ನೆಕ್ಸ್ಟ್ ಮಧ್ಯಪ್ರದೇಶ್. ಟ್ಯಾಗ್ಲೈನ್ ಇಸ್ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಮಹಾರಾಷ್ಟ್ರ, ಅನ್ಲಿಮಿಟೆಡ್ ಮಹಾರಾಷ್ಟ್ರ. ನೆಕ್ಸ್ಟ್ 15th ಮಣಿಪುರ್ ಇಸ್ ಜುವೆಲ್ ಆಫ್ ಇಂಡಿಯಾ. ನೆಕ್ಸ್ಟ್ 16th ಮೇಘಾಲಯ. Tagline is mesmerizing Meghalaya. 17th Mizoram, peace space. 18th is Nagaland.
ಟ್ಯಾಗ್ಲೈನ್ ಬಂದು ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್. 19th is Odisha. The soul of incredible India. 20th Punjab. Tagline ಬಂದು India begins here. Next one is Rajasthan. Janakya Dikjaye. Next is Sikkim, where nature smiles. Next Tamil Nadu. Tagline is Enchanting Tamil Nadu. 24th Telangana. Visit for all reasons and all seasons. 25th is Tripura, the princely state of India. 26th is Uttar Pradesh. Tagline is UP nahi dekha to India nahi dekha. 27th is Uttarakhand, simply heaven. 28th West Bengal, experience Bengal, the sweetest part of India. ಇಷ್ಟು ಬಂದು ನಮ್ಮ ಇಂಡಿಯನ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಟೂರಿಸಂ ಟ್ಯಾಗ್ ಲೈನ್ಸ್ ಆಗಿತ್ತು. ಈಗ ಎಕ್ಸಾಮ್ ಪರ್ಪಸ್ ಆಗಿ ಯಾವುದು ಒಂದು ಇಂಪಾರ್ಟೆಂಟ್ ಅಂತ ಒಂದು ನೋಡೋಣ ಬನ್ನಿ. ನೋಡಿ, ಇಂಪಾರ್ಟೆಂಟ್ ಟ್ಯಾಗ್ ಲೈನ್ಸ್ ನ ಈಗ ನೋಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಬೇಸಿಸ್ ಮೇಲೆ ನಾನು ಇದನ್ನ ಹೇಳ್ತಿದ್ದೀನಿ. ಎಲ್ಲಾನು ಓದ್ಕೊಳ್ಳಿ, ಬಟ್ ಜಾಸ್ತಿ ಇಂಪಾರ್ಟೆನ್ಸ್ ಇದಕ್ಕೆ ಕೊಟ್ಟು ನೋಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ಕರ್ನಾಟಕ, one state many goals. Second one is Kerala, God's own country. Next, third one Madhya Pradesh, the heart of incredible India. Fourth is Odisha, soul of incredible India. Next, Gujarat, Khushbu Gujarat ki. Next, Uttar Pradesh, UP nahin dekha to India nahin dekha. Seventh one is Goa, a perfect holiday destination. Eighth one is Rajasthan, Janakya Dikjaye. Ninth one West Bengal, experience Bengal, the sweetest part of India. 10th one is Assam, the awesome Assam. Kerala, Madhya Pradesh, Gujarat, Uttar Pradesh, Odisha. ಇದು ಕೆಲವೊಂದು ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿರೋ ಕ್ವಶನ್ಸ್ ಇದು. ಸೊ ಇದಿಷ್ಟನ್ನ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಹಂಗನ್ ಮಾತ್ರಕ್ಕೆ ಈ 10 ಕೇಳ್ತಾರೆ ಅಂತಲ್ಲ, ಸೊ ಎಲ್ಲಾನು ನೀವು ಓದ್ಕೊಂಡು ಹೋಗ್ಬೇಕು. ಜಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ಲಿ ಸ್ಟೇಟ್ ಎಕ್ಸಾಮ್ಸ್ ಬರುತ್ತಲ್ಲ, ಲೈಕ್ KPSC ಆಗಿರ್ಬೋದು, EMPSC ಆಗಿರ್ಬೋದು, ಈ ತರ ತಮಿಳ್ನಾಡು, ನೆಕ್ಸ್ಟ್ ಕೇರಳ, ಈ ತರದಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ಸ್ ಅಷ್ಟೇ ಇದು. ಸೊ ಎಲ್ಲಾನು ಓದ್ಕೊಂಡು ಹೋಗಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು VAO 2024ನ ಎಕ್ಸಾಮ್ ಕ್ವಶನ್ ಪೇಪರ್ ಬಗ್ಗೆ ವಿಡಿಯೋ ಮಾಡೋಣ. ಯಾಕಂದ್ರೆ ಯಾವ ತರ ಕ್ವಶನ್ಸ್ ಕೇಳಿದ್ರು, ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ವೈಟೇಜ್ ಪ್ರೀವಿಯಸ್ ಇಯರ್ ಕೊಟ್ಟಿದ್ರು, ನೆಕ್ಸ್ಟ್ ಇಯರ್ ಈ ಇಯರ್ ಯಾವ್ದು ಕೊಡ್ಬೋದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.